ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಬನ್ನಿ ನೋಡೋಣ ಇವತ್ತಿಂದು ಹೊಸ ಅಪ್ಡೇಟ್. ಭಾರತೀಯರನ್ನ ನಮ್ಮ ದೇಶ ಅಲ್ಲಿ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಅವ್ರನ್ನ ರಕ್ಷಣೆ ಮಾಡುವಂತದ್ದು ನಮ್ಮ ಜವಾಬ್ದಾರಿ ಮಾಡ್ತೀವಿ. ಅದಲ್ಲದೆ ನಾವು ವಿನಂತಿಯನ್ನು ಮಾಡ್ಕೊತೀವಿ. ಈಗೇನು ಕನ್ನಡಿಗರು ವಿಶೇಷವಾಗಿ ದುಬಾಯಿ ಕಾತಾರ್ ಎಲ್ಲ ನಮ್ಮ ಕನ್ನಡಿಗರು ಮತ್ತು ಭಾರತೀಯರು ಎಲ್ಲ ಕಡೆ ಇದ್ದಾರೆ. ಹಾಗೆ ನೋಡಿದ್ರೆ ಸುಮಾರು ನಿನ್ನೆ ನಾನು ಡಾಟಾ ನೋಡ್ತಿದ್ದೆ, ಸುಮಾರು 70 ಲಕ್ಷ ಜನ ಕಾತಾರ್ ಇರ್ಬೋದು, ಸೌದಿ ಅರೇಬಿಯಾ ಇರ್ಬೋದು, ದುಬೈ ಅಬುದಾಬಿ ಈ ಎಲ್ಲ ಇದರಿಂದ ಇದ್ದಾರೆ. ಹೀಗಾಗಿ ಅವ್ರನ್ನ ಅಲ್ಲಿಯ ಸ್ಥಳೀಯ ಜನರು ಕೂಡ ಅವ್ರನ್ನ ರಕ್ಷಣೆ ಮಾಡಬೇಕು. ದುಬೈ ಸರ್ಕಾರ ಒಂದು ನಿನ್ನೆ ಹೇಳಿಕೆ 90,000 ಜನ ಇದ್ದಾರೆ, ಅವ್ರಿಗೆಲ್ಲ ಊಟ ವ್ಯವಸ್ಥೆಯನ್ನ ನಾವು ಮಾಡೋದಕ್ಕೆ ಕೂಡ ಅಲ್ಲಿ ಕೂಡ ಸ್ಥಳೀಯ ಸರ್ಕಾರ ಕೂಡ ಅಲ್ಲಿ ಹೇಳಿದೆ. ಹೀಗಾಗಿ ಎಲ್ಲರ ಒಂದು ಜವಾಬ್ದಾರಿ ಈ ಸಂದರ್ಭದಲ್ಲಿ ನಮ್ಮ ಭಾರತೀಯರನ್ನ ಕನ್ನಡಿಗರನ್ನ ಒಂದು ರಕ್ಷಣೆ ಮಾಡುವಂತ ಅಷ್ಟೇ ಅಲ್ಲ, ಇದೆಲ್ಲ ಎಲ್ಲಾ ದೇಶದ ಜನರನ್ನು ಕೂಡ ರಕ್ಷಣೆ ಮಾಡುವಂತದ್ದು ಆಯಾ ಸರ್ಕಾರಗಳು, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಅಲ್ಲಿ ಸ್ಥಳೀಯರು ನಮ್ಮ ಏನು ಅಲ್ಲಿ ಈಗಾಗಲೇ ನೆಲೆಸಿದಾರ ಅವರು ಕೂಡ ಸಹಾಯ ಒದಗಿಸ್ತಾರೆ. ನಿಶ್ಚಿತವಾಗಿ ಕೂಡ ಆ ಜವಾಬ್ದಾರಿಯನ್ನು ನಿಭಾಯಿಸ್ತಾರೆ. ಸರ್ ಅದಿರ್ಬೋದು ಎಲ್ಲಿ ಯಾವುದೇ ನಮ್ಗೆ ಸುಮಾರು 4 ಜನ ಇರುತ್ತೆ. ಸರ್ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆಗಳನ್ನ ಸಾಕಾಗಿದೆ, ದುಡ್ಡು ಇಲ್ಲ ಅಂತ ಹೇಳಿ ಬಂದ್ ಮಾಡ್ತಾ ಇದ್ದಾರೆ. ಅವ್ರು ತಗೋಬೇಡ್ರಿ, ಶ್ರೀಮಂತರ ಬಿಟ್ಟು ಕೊಡಿ ಅಂತ. ಈಗ ಶ್ರೀಮಂತರಿಗೆ ಎಂಪಿ ಪಡ್ಲಾಗ್ತದೆ. ಆಯ್ತು, ನನ್ನ ಒತ್ತಾಯ ಕೂಡ ಯಾರು BPL ಕಾರ್ಡ್ ಅದ ಹೋಲ್ಡರ್ಸ್, BPL ಕಾರ್ಡ್ ಅದಲ್ಲ, ಆ BPL ಕಾರ್ಡ್ಸ್ ಮಾತ್ರ ಅವ್ರು ತಗೋಬಹುದು. ಶ್ರೀಮಂತರಾಗಿ ತಗೋಬಹುದು. ಬಿಜೆಪಿ ಶ್ರೀಮಂತ ತಗೋತಾರೆ ವಿಜೇಂದ್ರ ಬೇಕಂತ ಆಯ್ತು, ಹಾಗೆ ಹೇಳಿರ್ಬೋದು. ಅದು ಎಲ್ಲೋ ಒಂದ್ ಕಡೆ ಸರ್ಕಾರ ಹಣ ಶ್ರೀಮಂತರೇ ಆಗ್ತದೆ. ಬಸವಣ್ಣ ಹೇಳಿದರು, ಉಳ್ಳವರು ಶಿವಾಲಯ ಕಟ್ಟುವರೆಯ ಬಡವರು ತಗೋತಾರೆ, ಉಳ್ಳವರು ತಗೋಬಾರ್ದು. ನೀವೇ ಹುಡುಕಾಡಿ ಯಾವ ಶ್ರೀಮಂತರಿದಾರ ಕಟ್ ಮಾಡ್ತೀರಾ ಅಥವಾ ಅವರಾಗಿ ಬಿಟ್ಕೊಡೋದು ಒಳ್ಳೆಯದು, ಅಥವಾ ನಮ್ಮ ವೈಯಕ್ತಿಕ ಅಭಿಪ್ರಾಯ. ಯಾವ BPL ಕಾರ್ಡ್ಸ್ ಇದಾರ BPL ಕಾರ್ಡ್ಸ್ ಅಷ್ಟೇ ಕೊಡ್ಲಿ ಅಂತ ಹೇಳಿ ನಮ್ಮ ವೈಯಕ್ತಿಕ ಅಭಿಪ್ರಾಯ. ನಂದು ವೈಯಕ್ತಿಕ BPL ಕಾರ್ಡ್ ತಗೊಂಡ್ಬಿಟ್ಟು ತಗೋಬಾರ್ದು, ಕೊಡಬಾರ್ದು ಸರ್ಕಾರ. ಅಲ್ಲ, ಆ ರೀತಿ ಯಾರು ಬಿಟ್ಟು ಕೊಡ್ಲಿಲ್ಲ ಅಂದ್ರೆ ನಿಮ್ ರಾಜ್ಯ ಸರ್ಕಾರ ಅಂತ ಕಟ್ ಆಫ್ ಮಾಡ್ತೀರಾ? ನನ್ನ ವೈಯಕ್ತಿಕ ಭಾವನೆಯನ್ನು ಹೇಳಿದೀನಿ. ರಾಜ್ಯ ಸರ್ಕಾರ ಅಂತ ಅದು ಕೂಡ ಇಲ್ಲ, ರಾಜ್ಯ ಸರ್ಕಾರ ಅಂತ ಯಾವುದೋ ಪ್ರಸ್ತಾವ ಇಲ್ಲ. ನನ್ನ ವೈಯಕ್ತಿಕ ಶ್ರೀಮಂತರು ತಗೋಬಾರ್ದು, MP ಕಾರ್ಡ್ ತಗೋಬಾರ್ದು. ಆಮೇಲೆ ಇದನ್ನ ಕೇವಲ BPL ಕಾರ್ಡ್ ಹೋಲ್ಡರ್ಸ್ ಎಲ್ಲ ಅವ್ರಿಗೆ ಮಾಡಬೇಕು, ಅವ್ರಿಗೆ ಅನುಕೂಲ ಆಗುತ್ತೆ. ಅವ್ರಿಗೆ ನಿಜವಾದ ಅನುಕೂಲ. ಶ್ರೀಮಂತರಿಗೆ ಆಗ್ಬೇಕು. ಈಗ ನನಗೆ ಕೆಲವರು 2,500 ರೂಪಾಯಿ ಬೇಕಣ್ಣ, ನನಗೆ ಬೇಕಣ್ಣ. ಮಾನದಂಡ ಮಾಡ್ಲಿಕ್ಕೆ ಏನಾದ್ರು ಸರ್ BPL ಮಾನದಂಡ BPL ಇದು ನನ್ನ ವೈಯಕ್ತಿಕ ಅಂತ ಹೇಳಿದ್ರೆ ಮತ್ತೆ ಎಲ್ಲರೂ ಓದಿರೋ ನನ್ನ ವೈಯಕ್ತಿಕ ನಾನು MP ಕಾರ್ಡ್ ತಗೋಬಾರ್ದು, ನನ್ನ ವೈಯಕ್ತಿಕ ಹೇಳಿದ್ದೀನಿ. ಅಲ್ಲ ಅಂದ್ರೆ APL ನಲ್ಲೂ ಕೆಲ ಬಡವರೆಲ್ಲ ಇರ್ತಾರೆ ಸರ್. ನೋಡಿ ನಿರ್ಧಾರ ಮಾಡ್ಬೋದು. ಒಟ್ಟು ಬಡವರು ಸಿಗ್ಬೇಕು, ಶ್ರೀಮಂತರು MP ಕಾರ್ಡ್ ಸಿಗ್ಬಾರ್ದು. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।